ಬಂದು ಸರ್ವೇ ಮಮ ಸುಪ್ರಭಾತಂ. ಓಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ನಿಮ್ಮೆಲ್ಲರನ್ನೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಈ ದಿನದ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ಲಕ್ಷ್ಮಿ ನಿಲ್ಲಿಸಬೇಕು. ಹಾಗೆ ದಟ್ಟ ದಾರಿದ್ರ್ಯ ನಾಶ ಆಗಬೇಕು ಅಂದರೆ ಅತ್ಯಂತ ಸರಳವಾಗಿರ್ತಕ್ಕಂಥ ಈ ವಿಧಾನವನ್ನು ತಾವು ಅನುಸರಣೆ ಮಾಡೋದ್ರಲ್ಲಿ, ಹಾಗೆ ಬಹಳ ಮುಖ್ಯವಾಗಿ ಈ 2 ವಸ್ತುಗಳನ್ನು ತಾವು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಅಥವಾ ಆಫೀಸಲ್ಲಾಗಿರ್ಬೋದು, ನೀವು ವ್ಯಾಪಾರ ಮಾಡ್ತಕ್ಕಂಥ ಕ್ಷೇತ್ರದಲ್ಲಾಗಿರ್ಬೋದು, ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಆ ವೈಬ್ರೇಷನ್ ಜಾಸ್ತಿ ಆಗ್ತಾ ಬರ್ತದೆ. ಲಕ್ಷ್ಮಿಗೆ ಬಹಳ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಪ್ರಾಣಿಗಳಿವೆ. ಅವು ನಿಮಗೆ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಎಲ್ಲ ಮುಖ್ಯ ಮಾಹಿತಿಯನ್ನು ನಿಮಗೆ ಕೊನೆಯಲ್ಲಿ ಯಾವ ರೀತಿ ಇರಬೇಕು, ಯಾವ ಒಂದು ಸ್ತರದ್ದು ತಗೋಬೇಕಾಗ್ತಕ್ಕಂಥದ್ದು ಇರುತ್ತೆ, ನಾನು ತಿಳಿಸ್ಕೊಡ್ತೇನೆ. ನೋಡಿ, ಈ ದಿನದ ಮೊದಲು ವಿಚಾರವಾಗಿ ಪಂಚಾಂಗವನ್ನು ಪಠಣೆ ಮಾಡೋಣ. ತದನಂತರ 12 ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥ ತಿಳ್ಕೊಳ್ತಕ್ಕಂಥ ಸಮಯ ಮಾಡೋಣ. ಮಂಗಳವಾರ ದಶಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವ್ಯತಪತ ಯೋಗ ಇರ್ತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರ್ತಕ್ಕಂಥದ್ದು. ಚಂದ್ರ ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿಯಲ್ಲಿ ಸ್ಥಿತವಾಗಿದ್ದು, ಇವತ್ತಿನ ರಾಹುಕಾಲ ಮಧ್ಯಾಹ್ನ 3 ಗಂಟೆ 4 ನಿಮಿಷದಿಂದ 4 ಗಂಟೆ 29 ನಿಮಿಷದವರೆಗೂ. ಯಮಗಂಟಕ ಕಾಲ ಬೆಳಗ್ಗೆ 9 ಗಂಟೆ 25 ನಿಮಿಷದಿಂದ 10 ಗಂಟೆ 50 ನಿಮಿಷದವರೆಗೂ ಕೂಡ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ 1 ಗಂಟೆ 39 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಬೆಳಗ್ಗೆ 9 ಗಂಟೆ 7 ನಿಮಿಷದಿಂದ 9 ಗಂಟೆ 49 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ 7 ಗಂಟೆ 24 ನಿಮಿಷದಿಂದ 8 ಗಂಟೆ 26 ನಿಮಿಷದವರೆಗೂ ಕೂಡ ದುಷ್ಟ ಮುಹೂರ್ತದ ಸಮಯ. ಸರಿ ಇಲ್ಲ. ನೋಡೋಣ, ದ್ವಾದಶ ರಾಶಿಗಳಿಗೆ ಯಾವ ಒಂದು ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ. ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಯಾವ ಫಲ ನೋಡೋಣ. 12 ರಾಶಿಗಳಿಗೆ ಮೇಷರಾಶಿಯ ಫಲ. ಮೇಷರಾಶಿಯವ್ರಿಗೆ ಇವತ್ತಿನ ದಿನ ಲಾಭನೂ ಇದೆ, ಹಾಗೆ ನಷ್ಟನೂ ಇದೆ. ಒಂದು ವಿಚಾರ ತಿಳ್ಕೊಳ್ಳಿ, ಮೇಷರಾಶಿಯವರು ಎಷ್ಟು ಆಧ್ಯಾತ್ಮಿಕವಾಗಿರ್ತೀರೋ ಅಷ್ಟು ಶುಭ. ಸ್ವಲ್ಪ ವಾಹನದಲ್ಲಿ ಎಚ್ಚರ. ಮನೆಯೊಟ್ಟಿಗೆ ಮನಸ್ತಾಪಗಳನ್ನು ಮಾಡ್ಕೊಳ್ಳೇಬೇಡಿ. ಅದು ಮಾಡಿಕೊಂಡ್ರೆ ಈ ದಿನ ಪೂರ್ತಿ ನಿಮ್ಮ ನೆಮ್ಮದಿಯನ್ನೇ ಕೆಡಿಸ್ಬಿಡುತ್ತೆ. ಒಂಟಿತನ ಈ ದಿನ ಕಾಡ್ತಕ್ಕಂಥದ್ದಿರುತ್ತೆ. ನಿಜವಾಗ್ಲೂ ಮೇಷರಾಶಿಯವರು ಇದು ಸಾಧ್ಯವಾದಷ್ಟು ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ವಿಚಾರಗಳಾಗಿರ್ಬೋದು, ಸ್ವಲ್ಪ ಎಲಸ್ಟೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಆರೋಗ್ಯದ ವಿಚಾರ ಸ್ವಲ್ಪ ಅದನ್ನೇ ಕುರಿತು ಯೋಚನೆ ಮಾಡಿದ್ರೆ ಅದು ಜಾಸ್ತಿ ಆಗ್ತದೆ. ಏನೋ ಮನೆಯ ವಿಚಾರದಲ್ಲಿ ಕುರಿತು ಯೋಚನೆ ಮಾಡೋದು ಅದು ಜಾಸ್ತಿ ಆಗ್ತದೆ. ಖಂಡಿತವಾಗಿ ಈ ದಿನ ಆ ಥರದ್ದು ಮಾಡಲಿಕ್ಕೆ ಹೋಗ್ಬೇಡಿ. ಯಾಕೆಂದರೆ ಮೆಲಾಂಕನಿ ಥಾಟ್ಸ್ ಅಂತ ನೋಡಿದ್ವಿ, ವಿಪರೀತವಾಗಿ ಅದನ್ನೇ ಯೋಚನೆ ಮಾಡ್ತಕ್ಕಂಥದ್ದು ಬಂದುಬಿಡುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ದುರ್ಗಾರಾಧನೆ, ದುರ್ಗಾ ಮಂತ್ರಗಳು, ದುರ್ಗಾ ಸ್ತೋತ್ರಗಳು ಈ ದಿನ ವಿಶೇಷವಾಗಿ ನಿಮಗೆ ಫಲಲಭ್ಯ. ಹಾಗೆ ಋಷಭರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಋಷಭರಾಶಿಯವ್ರಿಗೂ ಸಹಿತವಾಗಿ ವ್ಯಾಮೋಹ ಜಾಸ್ತಿ ಆಗ್ತದೆ. ತುಂಬ ವ್ಯಾಮೋಹ, ಅತಿಯಾಸೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ಆದರೂ ಕೂಡ ಅಧಿಕಾರದ ವ್ಯಾಮೋಹ ಆಗ್ಬೋದು, ರಾಜಕೀಯ ವ್ಯಾಮೋಹ ಆಗ್ಬೋದು, ತಂದೆಯ ಆಸ್ತಿ ವಿಚಾರದಲ್ಲಿ ವ್ಯಾಮೋಹಗಳು ಬರ್ಬೋದು. ಋಷಭರಾಶಿಯವ್ರಿಗೆ ವ್ಯಾಮೋಹ ಕಡಿಮೆ ಮಾಡ್ಕೊಳ್ಳಿ. ನಾನು ಪ್ರತಿಯೊಬ್ಬರಿಗೂ ಹೇಳೋದಿಷ್ಟೇ, ಅತಿಯಾದದ್ದು ಇವತ್ತು ಯಾವುದೂ ಒಳ್ಳೆಯದಲ್ಲ. ತುಂಬ ಆಗಿರ್ತಕ್ಕಂಥದ್ದು ಈ ದಿನ ಯಾವ ರಾಶಿಯವ್ರಿಗೂ ಒಳ್ಳೆಯದಲ್ಲ ಅಂತಕ್ಕಂಥದ್ದು ನಾವು ನೋಡ್ಬೋದು. ಸಾಧ್ಯವಾದಷ್ಟು ಕೂಡ ಆ ವ್ಯಾಮೋಹವನ್ನು ಕಡಿಮೆ ಮಾಡ್ಕೊಳ್ಳಿ. ಖಂಡಿತ ಶುಭ ಕಾಲ ಬರ್ತಕ್ಕಂಥದ್ದು ಇರುತ್ತೆ. ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವ್ರಿಗೆ ಅಧಿಕಾರವನ್ನು ಕುರಿತು ಆಲೋಚನೆಗಳು ಜಾಸ್ತಿ ಆಗ್ತದೆ. ಈ ಅಧಿಕಾರ ಅಹಂ ಜಾಸ್ತಿ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಇದು ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸಿನ ವ್ಯವಸ್ಥೆ ಅಥವಾ ಕುಟುಂಬದ ಮೇಲೆ ಚೂರು ಪರಿಣಾಮಕಾರಿ ಬೀರ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ಅಧಿಕಾರ ವ್ಯಾಮೋಹ ಜಾಸ್ತಿ ಆಗ್ಬೋದು. ಇನ್ನಷ್ಟು ನಾನು ಉನ್ನತ ಹುದ್ದೆಗೆ ಹೋಗ್ಬೋದು ಅಂತಕ್ಕಂಥದ್ದು ಬರ್ಬೋದು. ಅಹಂ ಜಾಸ್ತಿ ಆಗ್ಬೋದು. ಹಣಕಾಸಿನ ವಿಚಾರದಲ್ಲಿ ವ್ಯಾಮೋಹ ಬರ್ಬೋದು. ಹಾಗೆ ಚೂರು ತಾವು ಮಾಡ್ತಕ್ಕಂಥದ್ರಲ್ಲಿ ನಾನೇ ಮಾಡಿದ ಸರಿ ಅಂತಕ್ಕಂಥ ವಾದಗಳು ಬರ್ಬೋದು. ಆದರೆ ಇವೆಲ್ಲ ಬಿಟ್ಟರೆ ಮ್ಯಾಕ್ಸಿಮಮ್ ಗುಡ್ ಡೇ, ನಿಮಗೆ ಮ್ಯಾಕ್ಸಿಮಮ್ ಗುಡ್ ಡೇ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸಾಧ್ಯವಾದಷ್ಟು ಕೂಡ ಸಾತ್ವಿಕ ವಿಚಾರಗಳನ್ನು ಇವತ್ತು ಆಲೋಚನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಕಟಕ ರಾಶಿಯವರಿಗೆ ವಾದ ಜಾಸ್ತಿ ಆಗಬಹುದು, ಅಥವಾ ತಂದೆಯೊಟ್ಟಿಗಿನ ಕುರಿತು ಮನಸ್ತಾಪಗಳು ಜಾಸ್ತಿ ಬರಬಹುದು. ಪ್ರಯಾಣದಲ್ಲಿ ಅದರದೇ ಯೋಚನೆಗಳು ಜಾಸ್ತಿ ಆಗ್ಬೋದು.
ಸಾಧ್ಯವಾದಷ್ಟು ಸಹಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ತಂದೆಯೊಟ್ಟಿಗಿನ ಒಂದು ಸಂಬಂಧದಲ್ಲಿ ಯಾವುದೇ ಮನಸ್ತಾಪಗಳು ಬರದಾಗೆ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಖಂಡಿತ ಈ ದಿನ ಸಾಧ್ಯವಾದರೆ ಎಳ್ಳೆಣ್ಣೆಯನ್ನು ಶನಿದೇವಕ್ಕೆ ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಸಿಂಹರಾಶಿ ವಿಚಾರಕ್ಕೆ ಬರೋಣ. ನೋಡಿ, ಸಿಂಹರಾಶಿಯ ವಿಚಾರದಲ್ಲಿ ಸಂಗಾತಿಯ ವಿಚಾರದಲ್ಲಿ ವಾಗ್ವಾದಗಳು ಜಾಸ್ತಿ ಆಗ್ಬೋದು, ಅನುಮಾನ ದೃಷ್ಟಿ ಜಾಸ್ತಿ ಆಗ್ಬೋದು, ವ್ಯಾಪಾರದಲ್ಲಿ ಕೊರತೆ ಬರ್ತಕ್ಕಂಥದ್ದು ಇರುತ್ತೆ, ಆಯುಷ್ಯದಲ್ಲಿ ಕೊರತೆ ಬರ್ತಕ್ಕಂಥದ್ದು ಇರುತ್ತೆ. ದಿಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಸಹಿತವಾಗಿ ಈ ದಿನ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯ. ಸಾರ್ವಜನಿಕಟ್ಟಿಗೆ ವಾಗ್ವಾದಗಳು ಬೇಡ, ಸಂಗಾತಿಯೊಟ್ಟಿಗೂ ವಾಗ್ವಾದಗಳು ಬೇಡ. ಖಂಡಿತ ಇಲ್ಲ, ಅದರ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ. ಸಾಧ್ಯವಾದಷ್ಟು ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಕನ್ಯಾ ರಾಶಿಯ ವಿಚಾರ ಈ ದಿನ ಸಂಗಾತಿಯನ್ನು ಕುರಿತು ಆಲೋಚನೆಗಳು ಜಾಸ್ತಿ ಆಗ್ತದೆ. ಹಾಗೆ ಕೆಲಸದ ವಿಚಾರದಲ್ಲಿ ಎದುರಾಳಿಯನ್ನು ಕುರಿತು ನನಗಿನ್ನ ಸೂಪರ್ ಆಗಿ ಮಾಡ್ತಾನಲ್ಲ ಅಂತಕ್ಕಂಥ ಜಲಸ್ ಬುದ್ಧಿ ಜಾಸ್ತಿ ಆಗ್ಬೋದು ಕನ್ಯಾ ರಾಶಿಯವ್ರಿಗೆ. ಒಟ್ಟಾರೆಯಾಗಿ ಈ ದಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬೇರೊಬ್ಬರ ಕುರಿತು ವ್ಯಾಮೋಹಗಳು ಜಾಸ್ತಿ ಆಗ್ಬೋದು. ವಿದ್ಯಾರ್ಥಿಗಳಿಗೂ ಸಹಿತ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಇದನ್ನ ಕನ್ಯಾ ರಾಶಿಯವರಿಗೆ ತೋರಿಸ್ತಾ ಇದೆ. ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು, ಮತ್ತೊಂದಿತ್ತು ಅಂದ್ರೂ ಕೂಡ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಯಾರ್ಯಾರು ಕನ್ಯಾ ರಾಶಿಯಲ್ಲಿ ಇದ್ದೀರೋ ನೀವು ಸಹಿತವಾಗಿ ದುರ್ಗಾ ಮಂತ್ರಗಳನ್ನು ಅಥವಾ ಶ್ರೀ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ. ನೋಡಿ, ತುಲಾರಾಶಿಯವ್ರಿಗೆ ಉಪಚಯ ಅಂತ ನೋಡಿದ್ವಿ. ಒಳ್ಳೆಯದನ್ನು ಜಾಸ್ತಿ ಆಲೋಚನೆ ಮಾಡಿ ಮ್ಯಾಕ್ಸಿಮಮ್ ಅದು ಗ್ರೋಯಿಂಗ್ ಆಗ್ತಾ ಬರ್ತದೆ. ನೀವು ಕೆಲಸದ ಬಗ್ಗೆ ಒಳ್ಳೆಯ ಆಲೋಚನೆ ಕಾರ್ಯಗಳು ನಾನು ಮಾಡಲೇ ಮಾಡ್ತೀನಿ ಇವತ್ತು ಅಂತಕ್ಕಂಥ ನಿಮ್ಮಲ್ಲಿ ಧ್ಯೇಯ ಬಂತು ಅಂದರೆ ಈ ದಿನ ಸಂಪೂರ್ಣವಾಗಿ ಆ ಕೆಲಸ ಯಶಸ್ಸನ್ನು ಸಿಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಅಹಂ ಮನೋಭಾವ ಇರಬಹುದು, ಆದರೂ ಸಹಿತವಾಗಿ ಈ ದಿನ ಶುಭದ ದಿನ ಕೂಡ ನಿಮಗಾಗ್ತದೆ. ಹಾಗೆ ವೃಶ್ಚಿಕ ರಾಶಿಯ ವಿಚಾರಕ್ಕೆ ಬಂದಾಗ ವ್ಯಾಮೋಹ, ಪ್ರೀತಿಯ ಸ್ವಾರ್ಥ ಮನೋಭಾವ ಜಾಸ್ತಿ ಆಗ್ತದೆ. ಕುಟುಂಬದ ಮನೆಯ ವಿಚಾರದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾರ್ಥ ಮನೋಭಾವ, ಪೊಸೆಸಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಸೆನ್ಸೆಕ್ಸ್ ಅಥವಾ ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯಾಮೋಹ ಕಾಡ್ತಕ್ಕಂಥದ್ದಿರುತ್ತೆ. ಚೂರು ನಿಮ್ಮ ಮನಸ್ಥಿತಿಯನ್ನು ಸರಿ ಇಟ್ಕೊಂಡ್ರೆ ಈ ದಿನ ಬ್ಯೂಟಿಫುಲ್ ಡೇ ಕೂಡ ಆಗುತ್ತೆ. ಧನುರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಆಸ್ತಿಯ ವಿಚಾರದಲ್ಲಿ ಕುರಿತು ಆಲೋಚನೆಗಳು ಜಾಸ್ತಿ ಆಗ್ಬೋದು. ತಾಯಿಯ ವಿಚಾರದಲ್ಲಿ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು. ವ್ಯಾಪಾರ ವಹಿವಾಟುಗಳಲ್ಲಿ ಕೊಂಚ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ವಾಹನದಲ್ಲಿ ಎಚ್ಚರಿಕೆಯಿಂದ ಹೋಗ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನಿರ್ಧಾರಗಳು ಈ ದಿನ ಜೆನ್ಯೂನ್ ಆಗಿರಬೇಕು. ಸ್ವತಃ ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಮಾತ್ರ ಧನುರಾಶಿಯವ್ರಿಗೆ ಅತ್ಯಂತ ಶುಭದ ಕಾಲ ಅಂತ ನೋಡ್ತೀವಿ. ಇಲ್ಲಾಂದರೆ ಚೂರು ಆ ನಿರ್ಧಾರಗಳನ್ನು ತಪ್ಪಿಸ್ದಲ್ಲಿ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದಿರುತ್ತೆ. ಯಾವುದೋ ಒಂದು ಕೆಲಸಗಳನ್ನು ಮಾಡಬೇಕು, ಆ ಕೆಲಸದಲ್ಲಿ ನಿಮ್ಮ ಒಂದು ನಿರ್ಧಾರಗಳು ಜೆನ್ಯೂನ್ ಆಗಿರುತ್ತೆ. ಅಲ್ಲಿ ಯಾರೋ ಬಂದು ಹಸ್ತಕ್ಷೇಪ ಮನೆಯವರು ಮಾಡಿದಾಗ ಅದು ನಿಮ್ಮ ನಿರ್ಧಾರಗಳೇ ಬದಲಾಗ್ತಕ್ಕಂಥದ್ದಿರುತ್ತೆ. ಅದರಿಂದ ಸೋಲನ್ನು ಅನುಭವಿಸ್ತಕ್ಕಂಥದ್ದು ಕಾರಣ ತೋರಿಸ್ತಾ ಇದೆ. ಹಾಗೆ ಮಕರ ರಾಶಿ ಈ ದಿನ ಖಂಡಿತವಾಗಿ ತಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಸಾಧಿಸ್ತೀರಿ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಅತ್ಯಂತ ಲಾಭವನ್ನು ಬರ್ತಕ್ಕಂಥದ್ದಿರುತ್ತೆ. ನೀವು ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಜೊತೆಗೆ ನೀವು ಈ ದಿನ ತಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಎಲ್ಲ ಗುಣಲಕ್ಷಣಗಳು ತಾರಿಸ್ತಾ ಇದೆ. ಅದಕ್ಕಾದಂಥ ಫ್ಯಾಮಿಲಿಯ ಒಂದು ವಿಚಾರವನ್ನು ಕುರಿತು ಹಣಕಾಸಿನ ವಿಚಾರದಲ್ಲಿ ಧ್ಯಾನಾಸಕ್ತರಾಗ್ತಕ್ಕಂಥದ್ದು ಕೂಡ ಈ ದಿನ ತೋರಿಸೋದ್ರಿಂದ ಶುಭದ ದಿನ ಕೂಡ. ಕುಂಭರಾಶಿಯ ವಿಚಾರದಲ್ಲೂ ಕುಟುಂಬದೊಟ್ಟಿಗಿನ ಒಂದು ಮಾನಸಿಕ ಸ್ಥಿತಿಗತಿಗಳು ತುಂಬ ಪೊಸೆಸಿವ್ನೆಸ್ ಜಾಸ್ತಿ ಕೊಡುತ್ತೆ. ಹಣಕಾಸಿನ ವಿಚಾರವಾಗಿ ದೀರ್ಘ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ಹೊಸ ಬಂಡವಾಳ, ಹೊಸ ಪ್ಲ್ಯಾನ್ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ಕ್ರಿಯೇಟಿವ್ನೆಸ್ ಮೈಂಡ್ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ. ಮನಸ್ಸು ಕೂಡ ಕ್ರಿಯೇಟಿವ್ ಆಗ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ಖಂಡಿತವಾಗಿ ಅತಿಯಾದಂಥ ಆಲೋಚನೆಗಳು ಬೇಡ. ಆದಷ್ಟು ಶ್ರೀ ಸೂಕ್ತ ಅಥವಾ ದುರ್ಗಾ ಸೂಕ್ತವನ್ನು ಪಠನೆ ಮಾಡಿ ಶುಭ ಬರ್ತದೆ. ಹಾಗೆ ಕೊನೆಯದಾಗಿ ಮೀನರಾಶಿ. ನೋಡಿ, ಮೀನರಾಶಿಯವ್ರಿಗೆ ತನ್ನದೇ ಆದಂಥ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಆಗುತ್ತೆ. ಆ ಮನೋಭಾವದಿಂದ ಸ್ವಲ್ಪ ಅದು ಈಡೇರದಲ್ಲೇ ಇದ್ದಾಗ ಆಧ್ಯಾತ್ಮಿಕತೆ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ. ಸಾಧ್ಯವಾದಷ್ಟು ಸಾತ್ವಿಕ ಆಲೋಚನೆ ಈ ದಿನ ನಿಮಗೆ ಶುಭವನ್ನು ತರುತ್ತೆ. ಅತಿಯಾದಂಥ ವ್ಯಾಮೋಹ ನಿಮ್ಮ ನಷ್ಟವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಸಾಧ್ಯವಾದಷ್ಟು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ,
ನೋಡಿ, ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಆನೆಗಳು. ಅದರಲ್ಲೂ ವಿಶೇಷವಾಗಿ ನೀವು ಲಕ್ಷ್ಮಿಯ ಫೋಟೋವನ್ನು ನೋಡ್ಬೋದು. ಲಕ್ಷ್ಮಿಯ ಫೋಟೋವನ್ನು ನೋಡಿದ್ರೆ ಯಾವಾಗಲೂ ಬಿಳಿಯ ಆನೆಗಳು ಸೊಂಡಿಲನ್ನು ಎತ್ಕೊಂಡು ಕಮಲದ ಹೂವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಹಳೆಯ ಫೋಟೋದಲ್ಲಿ ನಾವು ನೋಡಿದ್ದೇವೆ. ಸಾಧ್ಯವಾದಷ್ಟು ಈಗಿನ ಫೋಟೋಗಳನ್ನು ನೋಡ್ತೇವೆ. ಈ ಆನೆಯ ಧ್ವನಿ ಬಹಳ ಲಕ್ಷ್ಮಿಗೆ ಪ್ರಿಯವಾಗಿರ್ತಕ್ಕಂಥದ್ದು. ಆನೆಯ ಸೌಂಡ್ ಎಲ್ಲಿರುತ್ತೋ ಅಲ್ಲಿ ಲಕ್ಷ್ಮಿಯ ವಾಸಸ್ಥಾನ ಅಂತ ಕೂಡ ಹೇಳಿದ್ವಿ. ಹಾಗೆ ಮನೆಯಲ್ಲಿ ಆನೆ ಸಾಕಕ್ಕಾಗುತ್ತಾ? ಸಾಧ್ಯ ಇಲ್ಲ. ಹಾಗಾಗಿ ಶಕ್ತಿ ಇರ್ತಕ್ಕಂಥವ್ರು ನಿಮ್ಮ ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಿ ಅಥವಾ ಬಿಸ್ನೆಸ್ ಮಾಡ್ತಕ್ಕಂಥ ಕ್ಷೇತ್ರದಲ್ಲಿ 2 ಜೋಡಿ ಆ ಬೆಳ್ಳಿಯ ಆನೆಯನ್ನಾದರೂ ಇಟ್ಕೋಬೋದು. ಅಥವಾ ಗುರುಗಳೇ ನಮಗೆ ಶಕ್ತಿ ಇಲ್ಲ ಗುರುಗಳೇ, ಬಿಳಿಯ ಆನೆ ನಿಮಗೆ ಸಿಲ್ವರ್ ಕೋಟೆಡ್ಡಲ್ಲಿ ಸಿಗ್ತಕ್ಕಂಥದ್ದಿರುತ್ತೆ, ಅದನ್ನು ಮನೆಯಲ್ಲಿ ಉತ್ತರಾಭಿಮುಖವಾಗಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ಇದು ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಕೊಡುತ್ತೆ. ಇನ್ನೊಂದು ವಿಶೇಷತೆ, ಮನೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಆಗ್ತಕ್ಕಂಥದ್ದು ಸಹಿತವಾಗಿ ನೋಡ್ತೀವಿ. ಆ ವೈಬ್ರೇಷನ್ನು ನಿಮಗೆ ಧನಾಗಮ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.